ಕೆಂಗೇರಿಗೆ ಕೆಂಗೇರಿ ಅಂತ ಹೆಸರು ಬಂದಿದ್ದು ಹೇಗೆ, ಪದೋತ್ಪತ್ತಿ ಹೇಗೆ, ಮೂಲ ಏನು ಅಂತ ಕೆದಕ್ತಾ ಹೋದಾಗ 2-3 ಅಭಿಪ್ರಾಯಗಳು ವ್ಯಕ್ತವಾಗಿದೆ ಹಿರಿಯ ವಿದ್ವಾಂಸರಿಂದ, ಇತಿಹಾಸಕಾರರಿಂದ. ಕೆಂಗೇರಿ ಅನ್ನೋ ಹೆಸರು 1000 ವರ್ಷಗಳಷ್ಟು ಮುಂದೆ ಇದು ತೆಂಗಿನ ಕೇರಿಯಾಗಿತ್ತು. ಇಲ್ಲೆಲ್ಲ ನೋಡಿ, ಇಲ್ಲಿ ಕೆಂಗೇರಿ ತುಂಬ ತೆಂಗಿನ ತೋಟಗಳೇ ಕಾಣ್ತಾ ಇದ್ದಿದ್ದು. ಈಗಲೂ ನೀವು ಕೆಂಗೇರಿಯಲ್ಲಿ ಉಪನಗರದಲ್ಲಿ ನೀವು ಅಪಾರ್ಟ್ಮೆಂಟೋ ಮನೆಯೋ ಬಾಡಿಗೆ ಮನೆಯೋ ಇಟ್ಕೊಂಡಿರೋರಾದರೆ ಎಲ್ಲಿ ನೋಡಿದರಲ್ಲಿ ತೆಂಗಿನ ಮರಗಳನ್ನು ಕಾಣ್ತಾ ಇರ್ತೀರಿ ಅಲ್ವಾ. ಇದು ತೆಂಗಿನ ಕೇರಿ, ತೆಂಗೇರಿ ಹೋಗಿ ಕೆಂಗೇರಿ ಆಯಿತು, ಅಪಭ್ರಂಶವಾಗಿ ಕೆಂಗೇರಿ. ತೆಂಗಿನ ಕೇರಿ, ತೆಂಗೇರಿ, ಕೆಂಗೇರಿ ಆಯಿತು ಅಂತ ಒಂದು ಸೆಟ್ ಆಫ್ ಹಿರಿಯ ವಿದ್ವಾಂಸರ ಅಭಿಪ್ರಾಯ. ಆದರೆ ಇನ್ನೊಂದು ಸೆಟ್ ಆಫ್ ಹಿರಿಯ ವಿದ್ವಾಂಸರು ಏನು ಹೇಳ್ತಾರಪ್ಪ ಅಂದರೆ ಇದು ತೆಂಕಣದ ಕೇರಿ. ಇದು ಲಾಜಿಕಲಿ ಸ್ವಲ್ಪ ಕರೆಕ್ಟಾಗಿದೆ, ಎರಡೂ ಕರೆಕ್ಟಾಗಿದೆ. ಇದು ಏನಪ್ಪ ಅಂದರೆ ತೆಂಕಣದ ಕೇರಿ. ಏನಪ್ಪ ತೆಂಕಣದ ಕೇರಿ ಅಂತಂದರೆ, ಮೂಡಣ ಅಂದರೆ ಪೂರ್ವ, ಸೂರ್ಯ ಹುಟ್ಟೋ ದಿಕ್ಕು, ಪಡುವಣ ಸೂರ್ಯ ಮುಳುಗೋ ದಿಕ್ಕು ಪಶ್ಚಿಮ, ಬಡಗಣ ಅಂದರೆ ಉತ್ತರ ಭಾರತ ಬಡಗಣ, ಮೂಡಣ, ಪಡುವಣ, ಬಡಗಣ, ತೆಂಕಣ ಅಂದರೆ ದಕ್ಷಿಣ. ಇದು ತೆಂಕಣದ ಕೇರಿ. ಬೆಂಗಳೂರಿಗೆ ದಕ್ಷಿಣಕ್ಕೆ ಇರುವಂಥ ಊರೇ ಕೆಂಗೇರಿ ಅಲ್ವೇನ್ರಿ. ಇದು ತೆಂಕಣದ ಕೇರಿ, ತೆಂಗೇರಿ, ಕೆಂಗೇರಿ ಆಯಿತು. ಇದು ಇನ್ನೊಂದು ಅಭಿಪ್ರಾಯ. ಎರಡು ವಾಸ್ತವಕ್ಕೆ ಹತ್ತಿರವಾಗಿದೆ. ಎನಿವೆ ಈ ತೆಂಗೇರಿ ಅನ್ನೋದು ಕೆಂಗೇರಿ ಆಯಿತು ಅನ್ನೋದೇ ವಾಸ್ತವ. ತೆಂಗಿನ ಕೇರಿ, ತೆಂಗೇರಿ, ಕೆಂಗೇರಿ, ತೆಂಕಣದ ಕೇರಿ, ತೆಂಗೇರಿ, ಕೆಂಗೇರಿ ಎರಡೂ ಒಂದೇ ಕಡೆ ಮೀಟ್ ಆಗುತ್ತೆ. ಗೊತ್ತಾಯ್ತಾ? ಕೆಂಗೇರಿ ಅಂದರೆ ಬರೀ ಮೋರಿ ಅಂತ ತಿಳ್ಕೊಂಡ್ರೆ ನಿಮ್ಮನ್ನು ನಾನು ಶೂಟ್ ಮಾಡಾಕ್ಬಿಡ್ತೀನಿ. ನೋ ಮೋರಿ. ಕೆಂಗೇರಿ ಸಮೃದ್ಧ ವೃಷಭಾವತಿ ಹರಿಯುತ್ತಿದ್ದಂಥ, ಜೀವನದಿ ಹರಿತಿದ್ದಂಥ ಊರು ಕಂಡ್ರೆ ಕೆಂಗೇರಿ ಅಲ್ವಾ. ಹಾಗಾಗಿ ಕೆಂಗೇರಿಯಲ್ಲಿ ಭಾಳ ಅಪರೂಪದ ಐತಿಹಾಸಿಕ, ಪ್ರಾಗೈತಿಹಾಸಿಕ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ, ಬನ್ನಿ. ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಹೃದಯಪೂರ್ವಕ ಶುಭಾಶಯಗಳು. ಇವತ್ತು ನಾನು ನಿಮ್ಮೆಲ್ಲರ ನೆಚ್ಚಿನ, ನಿಮ್ಮೆಲ್ಲರ ಹೃದಯಕ್ಕೆ ಹತ್ತಿರವಾದಂಥ, ನೀವು ಎಲ್ಲರೂ ದಿನಕ್ಕೊಂದ್ಸಲಿ ಬೇಕೋ ಬೇಡವೋ ಓಡಾಡೋ ಅಂಥ ನಿಮ್ಮೆಲ್ಲರ ಪ್ರೀತಿಯ ಕೆಂಗೇರಿ ಕರ್ಕೊಂಬಂದಿದ್ದೀನಿ. ಕೆಂಗೇರಿ ಅಂದರೆ ನಿಮ್ಮ ಮನಸ್ಸಲ್ಲಿ ಬರೀ ಕೆಂಗೇರಿಲಿ ಹರಿಯುವಂಥ ಮೋರಿ ತಪ್ಪು, ಅದನ್ನು ಇವತ್ತೇ ತೆಗೆದಾಕ್ಬಿಡಿ ನೀವು. ಕೆಂಗೇರಿ ಅನ್ನೋಂಥದ್ದು ಬೃಹತ್ತಾದಂಥ ಪಟ್ಟಣ. ಕೆಂಗೇರಿ ಒಂದು ಬೃಹತ್ ಪಟ್ಟಣ ಆಗಿತ್ತು, ಬೆಂಗಳೂರಿನಷ್ಟೇ ದೊಡ್ಡ ಪಟ್ಟಣ ಆಗಿತ್ತು. ಕೆಂಗೇರಿ, ಮೂಲ ಕೆಂಗೇರಿ ಯಶವಂತಪುರದಿಂದ ಬಿಡದಿಯವರೆಗಿತ್ತು. ಮೂಲ ಕೆಂಗೇರಿ ಯಶವಂತಪುರದಿಂದ ಬಿಡದಿಯವರೆಗೆ ಹರಡಿಕೊಂಡಿದ್ದಂಥ ಅತ್ಯಂತ ಸಮೃದ್ಧವಾದಂಥ ಪಟ್ಟಣ ಕೆಂಗೇರಿ. ಶಾತವಾಹನರ ಕಾಲದಿಂದ ಕೆಂಗೇರಿಯಲ್ಲಿ ಜನವಸತಿ ಇತ್ತು. ಅದಕ್ಕೂ ಹಿಂದೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಚಿನ್ನಕುರ್ಚಿ ಅಂತ ಒಂದು ಗ್ರಾಮ, ಕುಮ್ಮುಳಗೋಡಿನ ಗ್ರಾಮದಲ್ಲಿ 31 ಕಲ್ಗೋರಿಗಳು ಸಿಕ್ಕಿವೆ. ಅದನ್ನು ತೋರಿಸ್ತೀನಿ ನಾನೀಗ. 2500 ವರ್ಷಗಳಷ್ಟು ಅಮೋಘವಾದಂಥ ಇತಿಹಾಸ ಈ ಕೆಂಗೇರಿಗಿದೆ. ಬಂಡೆಮಠದಲ್ಲಿ ಒಂದು ಗವಿ ಇದೆ, ಪುರಾತನವಾದಂಥ ಗವಿಗಳಿವೆ, ಪುರಾತನವಾದಂಥ ದೇವಸ್ಥಾನಗಳಿವೆ. ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು, ಕೆಂಪೇಗೌಡರು ಎಲ್ಲರೂ ಆಳಿ ವೈಭವದಿಂದ ಕೆಂಗೇರಿಯನ್ನು ಆಳದಂಥ ಪಟ್ಟಣ ಕೆಂಗೇರಿ. ಸಮೃದ್ಧವಾಗಿದ್ದಂಥ ವೃಷಭಾವತಿ ನದಿ ಜೀವಂತವಾಗಿ ಹರಿಯುತ್ತಿದ್ದಂಥ ಪ್ರದೇಶ ಕೆಂಗೇರಿ. ನೀವು ನಂಬಲ್ಲ, ಇಡೀ ಕರ್ನಾಟಕದಲ್ಲಿ 2 ಬೆಳೆ ಎಲ್ಲರೂ ಬೆಳೀತಾ ಇದ್ದಾರೆ, ಅದು ಇದು ಕೆಂಗೇರಿಲಿ. ವರ್ಷಕ್ಕೆ 2 ಬೆಳೆ ಬೆಳೀತಾ ಇದ್ದಂಥ ಪ್ರದೇಶ ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಇದೆ, ಅದು ಕೆಂಗೇರಿ. ಅತ್ಯಂತ ಸಮೃದ್ಧವಾಗಿದ್ದಂಥ ಪಟ್ಟಣ. ವಿಜಯನಗರ ಕಾಲದಲ್ಲಿ ಕೆಂಗೇರಿಯಲ್ಲಿ ಎಷ್ಟು ದುಡ್ಡಿತ್ತಪ್ಪ ಅಂತಂದರೆ, ವಿಜಯನಗರದ ದೊರೆ 1529ರಲ್ಲಿ ಕೃಷ್ಣದೇವರಾಯನ ಮರಣಾನಂತರ ಅಧಿಕಾರಕ್ಕೇರಿದಂಥ ಅವನ ಸೋದರ ಅಚ್ಯುತರಾಯ ಈ ಕೆಂಗೇರಿಯನ್ನು ಮಿಕ್ಕ 9 ಹೋಬಳಿಗಳ ಈ ಕೆಂಗೇರಿಯನ್ನು ಕೆಂಪೇಗೌಡರಿಗೆ ಕೊಡ್ತಾರೆ. ತಗೊಳ್ಳಿ ಇದನ್ನು ಅಂತ ಅವರಿಗೆ ಬಹುಮಾನವಾಗಿ ಕೊಡ್ತಾರೆ. ಕೆಂಗೇರಿ ಉತ್ಪತ್ತಿಯನ್ನಾಗ ನೀವು ಲೆಕ್ಕ ಹಾಕಿ. ಇವತ್ತು ಬೆಂಗಳೂರು ಬೆಳೆದಿದ್ದರೆ ಸಮೃದ್ಧವಾಗಿ, ಅದು ದುಡ್ಡು ಕೆಂಗೇರಿಯಿಂದ ಬಂತು. ಅತ್ಯಂತ ಸಮೃದ್ಧವಾಗಿದ್ದಂಥ ಊರು ಕೆಂಗೇರಿ. ಈ ಕೆಂಗೇರಿಗೆ ಯಾಕೆ ಕೆಂಗೇರಿ ಅಂತ ಕರೀತಾರೆ?
ಅದೊಂದು ಭಾಳ ಕುತೂಹಲಕರವಾದಂಥ ಕಥೆ, ಅದನ್ನು ನಾನು ಹೇಳ್ತೀನಿ. ಈ ಕೆಂಗೇರಿಯಲ್ಲಿ ಅತ್ಯಂತ ಪುರಾತನವಾದಂಥ ಮೂಲ ದೇವಸ್ಥಾನಗಳಿವೆ. 1140ರಿಂದ 1173 ಆಳದಂಥ 1ನೇ ನರಸಿಂಹ ಹೊಯ್ಸಳರ ದೊರೆ 1ನೇ ನರಸಿಂಹನ ಕಾಲದಲ್ಲಿ ಸ್ಥಾಪನೆಗೊಂಡಂಥ ಅತ್ಯಂತ ಪುರಾತನವಾದಂಥ ಸೋಮೇಶ್ವರ ದೇವಸ್ಥಾನದ ಭಾಗದಲ್ಲಿ ಇವತ್ತು ನಾನು ನಿಂತಿದ್ದೀನಿ. ಇಲ್ಲಿ ನಿಂತಿರೋದು ಕೆಂಗೇರಿಯ ಕೋಟೆ ವಿಭಾಗ. ಈಗ ನೀವು ನೋಡಿರ್ಬೋದು, ಇಲ್ಲಿ ನೋಡ್ತಾ ಇದ್ದೀರಾ ಕೋಟೆ ಕೆಂಗೇರಿ. ಇಲ್ಲೊಂದು ಬಹಳ ದೊಡ್ಡದಾದಂಥ ಕೋಟೆ ಇತ್ತು. ಅತ್ಯಂತ ದೊಡ್ಡ ಯುದ್ಧಗಳು ಇಲ್ಲಿ ನಡೆದಿವೆ. ವೀರಾಧಿವೀರರು ಇಲ್ಲಿ ಮರಣಿಸಿದ್ದಾರೆ. ಅತ್ಯಂತ 100 ವೀರಗಲ್ಲುಗಳು, ಮಹಾಸತಿ ಕಲ್ಲುಗಳು ಈ ಕೆಂಗೇರಿಯ ಪ್ರದೇಶದಲ್ಲಿ ಲಭ್ಯವಾಗಿವೆ. ದೊಡ್ಡ ದೊಡ್ಡ ಯುದ್ಧಗಳು ನಡೆದಿವೆ. ದೊಡ್ಡ ಗೆಲುವನ್ನು ಕೆಂಗೇರಿಯ ಪಾಳ್ಯಗಾರರು ಸಾಧಿಸಿದ್ದಾರೆ. ಅಭೂತಪೂರ್ವವಾದಂಥ ಪ್ರದೇಶ ಕೆಂಗೇರಿ. ನೀವು ಸುಮ್ಮನೆ ಕೆಂಗೇರಿ ಮೇಲೆ ಓಡಾಡ್ಬಿಟ್ಟು ಉಪನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ ತಗೊಂಬಿಟ್ರೆ ಮುಗಿಲಿಲ್ಲ. ಕೆಂಗೇರಿ ಭಾಳ ಐತಿಹಾಸಿಕವಾದಂಥ ಪ್ರದೇಶ. ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ. ಕೆಂಗೇರಿಯನ್ನು ನೋಡೋದಕ್ಕೆ 1000 ಕಾರಣಗಳು, ಬರ್ಕೊಳ್ಳಿ. ಕೆಂಗೇರಿಯನ್ನು ನೋಡೋದಕ್ಕೆ 1000 ಕಾರಣಗಳು. ಕೆಂಗೇರಿಯಲ್ಲಿ ನೀವು ಇದ್ರೇ ನಿಮ್ಗೆ ಗೊತ್ತಿರಲ್ಲ. ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ, ಒಂದೊಂದಾಗಿ ತೋರಿಸ್ತೀನಿ. ಮೊದಲನೇದಾಗಿ 1ನೇ ನರಸಿಂಹನ ಕಾಲದಲ್ಲಿ ಕಟ್ಟಿದಂಥ ಸೋಮೇಶ್ವರನ ಗುಡಿಯೊಂದಿಗೆ ನಮ್ಮ ಪ್ರಯಾಣ. ಬನ್ನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಕೆಂಗೇರಿ ಹೋಬಳಿ ಅತ್ಯಂತ ಪುರಾತನ ದೇವಸ್ಥಾನ ಸೋಮೇಶ್ವರನ ದೇವಸ್ಥಾನ. 1140ರಲ್ಲಿ 1ನೇ ನರಸಿಂಹ ಹೊಯ್ಸಳರ ದೊರೆ 1ನೇ ನರಸಿಂಹ ಆಳ್ತಿದ್ದಂಥ ಕಾಲದಲ್ಲಿ ಕಟ್ಟಿದಂಥ ಅಭೂತಪೂರ್ವವಾದಂಥ ಸೋಮೇಶ್ವರನನ್ನು ನೀವು ನೋಡ್ತಾ ಇದ್ದೀರಾ. ಅಷ್ಟೇ ಸುಂದರನಾದಂಥ ನಂದಿಯನ್ನು ಸಹ ನೋಡ್ತಾ ಇದ್ದೀರಾ. ಬ್ರಿಜೇಶ್ ಇಲ್ಲಿ ತೋರಿಸಿ. ಸೋಮೇಶ್ವರನ ದರ್ಶನ ಮಾಡಿಸಿದ ಪುಣ್ಯ ನನಗೆ, ನಿಮ್ಮ ಸೋಮವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ, ನಿಮ್ಮ ಪುಣ್ಯದಲ್ಲಿ 10 ಪೈಸೆ ನನಗೆ. ಇಲ್ಲಿ ತೋರಿಸಿ ನಂದೀಶ್ವರ, ಅತ್ಯಂತ ಸುಂದರನಾದಂಥ ನಂದೀಶ್ವರ. ಸೋಮೇಶ್ವರ ಈ ಕೆಂಗೇರಿ ಹೋಬಳಿಯ ಅತ್ಯಂತ ಪುರಾತನ ದೇವರು. ಶೈವ, ವೈಷ್ಣವ, ಜೈನ, ಶಾಕ್ತ, ಗಾಣಪತ, ಸೌರ ಇಷ್ಟೂ ಧರ್ಮಗಳು ಏಕಕಾಲದಲ್ಲಿ ಅತ್ಯಂತ ವಿಜೃಂಭಣೆಯಲ್ಲಿದ್ದಂಥ ಊರು ಕೆಂಗೇರಿ. ಬನ್ನಿ ಮಂಗಳಾರತಿ ತಗೋಣ. ಅಷ್ಟೇ ಪುರಾತನವಾದಂಥ ಗಣಪತಿಯನ್ನು, ಪಾರ್ವತಿಯನ್ನು ನಾನು ತೋರಿಸ್ತೀನಿ. ಮತ್ತು ಉತ್ಸವ ಮೂರ್ತಿಗಳನ್ನು ತೋರಿಸಿ. ಪ್ರದೇಶದಲ್ಲಿ ಉತ್ಸವ ಮೂರ್ತಿಗಳು, ಸೋಮೇಶ್ವರನ ಉತ್ಸವ ಮೂರ್ತಿ, ಗಣಪತಿ, ಅಷ್ಟೇ ಪುರಾತನನಾದಂಥ ಗಣಪತಿ ನೀವು ನೋಡ್ತಾ ಇದ್ದೀರಾ. ಮತ್ತೊಮ್ಮೆ ಇದನ್ನು ತೋರಿಸಿ. ಇಲ್ಲಿ ನೀವು ಈ ಈಶ್ವರನ ತೋರಿಸಿ. ಭಾಳ ಒಂದು ವಿಶೇಷ ಈಶ್ವರ ಬೆಂಗಳೂರಿನಲ್ಲಿ ಏನಪ್ಪ ಅಂತಂದರೆ, ಸಂಕ್ರಾಂತಿಯಂದು ನಿಮಗೆ ಗವಿಗಂಗಾಧರೇಶ್ವರನ ದೇಹದಲ್ಲಿ ಹೇಗೆ ಸೂರ್ಯನ ರಶ್ಮಿಗಳು ಈಶ್ವರನ ಪಾದವನ್ನು ಸ್ಪರ್ಶ ಮಾಡ್ತವೋ, ಹಾಗೆ ಸಂಕ್ರಾಂತಿಯ ದಿನದಂದು ಕೆಂಗೇರಿಯ ಈ ಸೋಮೇಶ್ವರನ ಗುಡಿಯಲ್ಲಿಯೂ ಸಹ ಸೂರ್ಯ ರಶ್ಮಿಗಳು ದೇವರನ್ನು ಸ್ಪರ್ಶ ಮಾಡ್ತವೆ. ಸಂಕ್ರಾಂತಿ ದಿನ ಸೂರ್ಯಕಿರಣಗಳು ಈ ದೇವಸ್ಥಾನದ ಒಳಗಡೆ ಬಂದು ದೇವರನ್ನು ಸ್ಪರ್ಶ ಮಾಡುವಂಥ ಅದ್ಭುತವನ್ನು ನೀವು ಗವಿಗಂಗಾಧರೇಶ್ವರನ ದೇವಸ್ಥಾನವೇ ಅಲ್ಲದೆ ಕೆಂಗೇರಿಯ ಸೋಮೇಶ್ವರನ ದೇವಸ್ಥಾನದಲ್ಲೂ ಸಹ ನೀವು ನೋಡ್ಬೋದು. ಸಂಕ್ರಾಂತಿಯಲ್ಲಿ ಗವಿಗಂಗಾಧರೇಶ್ವರ ಸಿಕ್ಕಾಪಟ್ಟೆ ರಶ್ ಇದ್ದರೆ ಸೀದಾ ನೀವು ಕೆಂಗೇರಿಯ ಸೋಮೇಶ್ವರನಿಗೆ ಬಂದ್ಬಿಡಿ. ಇಲ್ಲೂ ಅಷ್ಟೇ, ನೀವು ಸೂರ್ಯರಶ್ಮಿಗಳು ಅಲ್ಲಿನೂ ಗವಿಗಂಗಾಧರೇಶ್ವರನನ್ನು ಸೋಮೇಶ್ವರನನ್ನು ಏಕಕಾಲಕ್ಕೆ ಸ್ಪರ್ಶ ಮಾಡುವ ಅದ್ಭುತವನ್ನು ನೀವು ಕಾಣ್ಬೋದು. ಕೆಂಗೇರಿ ಸೋಮೇಶ್ವರ ಇನ್ನು 15 ದಿವಸಕ್ಕೆ ನಿಮಗೆ ಸಂಕ್ರಾಂತಿ. ಬಂದು ನೋಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಪಾರ್ವತಿ ಅಮ್ಮನವರು ಇದ್ದಾರೆ, ಅವರ ದರ್ಶನವನ್ನು ಸಹ ಮಾಡೋಣ. ಬನ್ನಿ ತೋರಿಸಿ ಬ್ರಿಜೇಶ್. ಅತ್ಯಂತ ಸುಂದರರಾದಂಥ ಮಂಗಳೆಯಾದಂಥ ಪಾರ್ವತಿಯ ದರ್ಶನವನ್ನು ಸ್ನೇಹಿತರೆ ನೀವು ಮಾಡ್ತಾ ಇದ್ದೀರಾ. ಪಾರ್ವತಿಯ ದರ್ಶನವನ್ನು ಮಾಡಿಸಿದ ಪುಣ್ಯದ ಒಂದು ಪಾಲು ನನಗೆ ಇವತ್ತು. ಅದ್ಭುತವಾದಂಥ ದೇವಸ್ಥಾನ, ನೀವು ಬಂದು ನೋಡಲೇಬೇಕಾದಂಥ ದೇವಸ್ಥಾನ. 1000 ವರ್ಷಗಳಷ್ಟು ಹಳೆಯದಾದಂಥ ಸೋಮೇಶ್ವರನನ್ನು ನೋಡಿ ಧನ್ಯರಾದಿರಿ. ಇಷ್ಟೇ ಪುರಾತನವಾದಂಥ ಗ್ರಾಮ ದೇವತೆಯನ್ನು ಸಹ ನೋಡುವಂಥ ಸಮಯ. ಬನ್ನಿ. ಕೆಂಗೇರಿ ಕೋಟೆಗೆ ಒಬ್ಬ ಆಂಜನೇಯ ಇದ್ದಾನೆ. ಅಫ್ಕೋರ್ಸ್ ಕೋಟೆ ಆಂಜನೇಯ, ಎಲ್ಲ ಕೋಟೆಗಳಲ್ಲಿ ಒಬ್ಬ ಆಂಜನೇಯನ ನಾನು ತೋರಿಸಿದ್ದೀನಿ. ಈ ಕೋಟೆ ಆಂಜನೇಯನ ಕೆಲಸ ಏನಪ್ಪ ಅಂದರೆ ಕೋಟೆಯನ್ನು ಕಾಯುವಂಥದ್ದು. ಆಂಜನೇಯ ನಮ್ಮೆಲ್ಲರನ್ನು ಕಾಯುವಂಥ ಮುಖ್ಯ ಪುರಾಣ ದೇವರು ಅಲ್ವೇ. ಬನ್ನಿ ಆಂಜನೇಯನ ತೋರಿಸ್ತೀನಿ. ಈ ಕೋಟೆ ಆಂಜನೇಯ ಬಂದು ಕಂಬದ ಆಂಜನೇಯ. ಯಾಕೆ ಇವನು ಕಂಬದ ಆಂಜನೇಯ? ಬನ್ನಿ ನಾನು ತೋರಿಸ್ತೀನಿ. ಬನ್ನಿ ಬ್ರಿಜೇಶ್.
ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಇವನು ಕಂಬದ ಆಂಜನೇಯ. ಯಾಕಪ್ಪ ಇವನು ಕಂಬದ ಆಂಜನೇಯ ಅಂದರೆ ಇವನು ಕೋಟೆಯ ಹೊರಭಾಗದಲ್ಲಿ ಮುಖ್ಯ ಪ್ರಾಣದೇವರು ಮುಖ್ಯ ದ್ವಾರದಲ್ಲಿ ನಿಂತಿರತಕ್ಕಂಥ ಆಂಜನೇಯ. ಇವನು ಈ ಕಂಬದ ಮೇಲ್ಭಾಗದಲ್ಲಿ ಒಂದು ಕಲ್ಲಿನ ಎಣ್ಣೆ, ಹೊಂಗೆ ಎಣ್ಣೆಯನ್ನು ತುಂಬಿಸಿ ಇದನ್ನ ರಾತ್ರಿಯ ಕಾವಲಿಗಾಗಿ ಉಪಯೋಗಿಸ್ಕೊತಾ ಇದ್ರು. ಈ ದೀಪ ಅಲ್ಲದೆ ಬೇರೆ ದೀಪಗಳು ಕಂಡು ಬಂದಲ್ಲಿ ಶತ್ರುಗಳ ಆಗಮನ ಅಂತ ಹೇಳಿ ಕಹಳೆಯನ್ನು ಮೊಳಗಿಸ್ತಾ ಇದ್ರು. ಕೋಟೆಯನ್ನು ಕಾಯ್ತಿದ್ದಂಥ ಆಂಜನೇಯ, ಕೆಂಗೇರಿ ಕೋಟೆಯನ್ನು ಕಾಯ್ತಿದ್ದಂಥ ಆಂಜನೇಯ. ಸೊ ಇದು ಕೆಂಗೇರಿ ಕೋಟೆ ಇದ್ದಂಥ ಜಾಗ. ಹಾಗಾಗಿ ಈ ಆಂಜನೇಯ ಇಲ್ಲಿದ್ದಾನೆ. ಇವನಿಗೆ ಇಷ್ಟು ದೊಡ್ಡ ಈ ಗುಡಿ ಇರಲಿಲ್ಲ. ಈ ಗುಡಿ ಕಾಲಾನಂತರದಲ್ಲಿ ಬಂದಿದ್ದು. ಇವನು ಕೋಟೆಯ ಹೊರಭಾಗದಲ್ಲಿ, ಇದು ಕೋಟೆಯ ಹೊರಭಾಗ. ಕೋಟೆ ಇನ್ನೆಷ್ಟು ದೊಡ್ಡದಿತ್ತು ಲೆಕ್ಕ ಹಾಕಿ ನೀವು. ಕೆಂಗೇರಿ ಕೋಟೆ ಬೃಹತ್ತಾದಂಥ ಕೋಟೆ ಕಣ್ರಿ. ದೊಡ್ಡ ದೊಡ್ಡ ಯುದ್ಧಗಳು ನಡೆದಿವೆ. ಎಲ್ಲೆಲ್ಲಿ ಯುದ್ಧಗಳು ನಡೆದಿವೆ ಅಲ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಭಾಳ ಚೆನ್ನಾಗಿರುತ್ತೆ. ಈ ಪುಣ್ಯಾತ್ಮ ಕೋಟೆ ಆಂಜನೇಯ, ಕೋಟೆ ಕಾಯ್ತಿರ್ತಕ್ಕಂಥ ಆಂಜನೇಯ. ಕೆಂಗೇರಿಯಲ್ಲಿ ಒಟ್ಟು 12 ಆಂಜನೇಯನ ಗುಡಿಗಳಿವೆ. ಒಂದು ಕೆಂಗೇರಿಯಲ್ಲಿ 12 ಆಂಜನೇಯನ ಗುಡಿಗಳಿವೆ. ಇವನದರಲ್ಲಿ ಕೋಟೆ ಆಂಜನೇಯ. ಒಂದೊಂದು ಆಂಜನೇಯನಿಗೆ ಒಂದೊಂದು ಹೆಸರು. ಇವತ್ತು ನಾನು ಎಷ್ಟು ಸಿಗುತ್ತೆ ಅಷ್ಟು ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಕೆಂಗೇರಿ ಪಟ್ಟಣದ ಮೂಲ ದೇವತೆಯಾದಂಥ ಗ್ರಾಮ ದೇವತೆ ಮಾರಮ್ಮ. ಕೆಂಗೇರಿಯ ಮೂಲ ದೇವರು. ಪ್ರತಿಯೊಂದು ಊರಿಗೂ ಒಂದು ಮೂಲ ದೇವರು ಇದ್ದೇ ಇರುತ್ತೆ. ಆ ಮೂಲ ದೇವರೇ ಶಕ್ತಿ, ಆ ಮೂಲ ದೇವರೇ ಭಕ್ತಿ, ಆ ಮೂಲ ದೇವರೇ ಊರನ್ನು ಕಾಯುವಂಥ ತಾಯಿ. ಆ ಮೂಲ ದೇವರು ಮಾರಮ್ಮ, ಕೆಂಗೇರಿ ಪಟ್ಟಣದ ಮೂಲ ದೇವರು. ಶತಮಾನಗಳಿಂದ ಕೆಂಗೇರಿ ಪಟ್ಟಣದ ಆರೋಗ್ಯವನ್ನು ಕಾಪಾಡ್ತಾ ಇರತಕ್ಕಂಥ ತಾಯಿ ಕೆಂಗೇರಿಯ ಮಾರಮ್ಮನವರು. ಇದನ್ನ, ಈ ದೇವಸ್ಥಾನವನ್ನು ತಲತಲಾಂತರದಿಂದ ನೋಡ್ಕೊಳ್ತಾ ಬಂದಿರೋರು ಕಿರಣ್ ಕುಮಾರ್ ಮತ್ತು ಮಾರುತಿ ಅವರ, ಇವರೇ ವಂಶಸ್ಥರು. ಈಗ ಇವರಿಬ್ಬರು ಇದರ ಇನ್ಚಾರ್ಜ್ ಆಗಿ ಸಂಪೂರ್ಣವಾಗಿ ಇದರ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ನಮಸ್ಕಾರ ಸರ್ ಕಿರಣ್ ಕುಮಾರ್, ಈ ದೇವಸ್ಥಾನದ ಬಗ್ಗೆ ಹೇಳಿ. ಈಗ ದೇವಸ್ಥಾನ ಅಂದ್ರೆ ಇದು ಕೆಂಗೇರಿ ಗ್ರಾಮ ದೇವತೆ. ಇದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಅಮ್ಮಂದು ಇದ್ದಿದ್ದು ನೋಡಿ, ಅದೊಂದು ಅದೇ ಮೂಲ ದೇವರು. ಅದು ಮೂಲ ದೇವರು ತಲತಲಾಂತರದಿಂದ ಇದ್ದಿದ್ದು ಅದು ಮೂಲ ದೇವರು. ಅದಾದ ನಂತರ ಗ್ರಾಮ ಬೆಳೆದಂಗೆ ಅಭಿವೃದ್ಧಿ ಆದಂಗೆ ಊರ್ನವರು ಅಮ್ಮನ ಹತ್ರ ಕೇಳಿದ್ಮೇಲೆ ಇದನ್ನ ಈ ಮೂರ್ತಿನ ಮಾಡಿದ್ರು. ಈ ಮೂರ್ತಿನ ಮಾಡಿದ್ಮೇಲೆ ಇಲ್ಲಿನ ನಮ್ಮ ದೇವಸ್ಥಾನದ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ಯುಗಾದಿ ಹಬ್ಬ ಆಗಿ 20 ದಿವಸಕ್ಕೆ ಇಲ್ಲಿ ಊರಬ್ಬ ಅಂತ ಮಾಡ್ತೀವಿ. ಊರಬ್ಬ ಅಂತ ಮಾಡಿದಾಗ ಪ್ರಪ್ರಥಮವಾಗಿ ಗುಟ್ಟಾಂಜನೇಯ ಸ್ವಾಮಿಗೆ ಆರತಿ, ಅಲ್ಲಿಂದ ಬಂದ್ರೆ ಬಸವೇಶ್ವರ ಸ್ವಾಮಿಗೆ, ಇಲ್ಲಿ ನೋಡಿದ್ರಲ್ಲ ಬಸವೇಶ್ವರ ದೇವಸ್ಥಾನ, ಅಲ್ಲಿಗೆ ಆರತಿ. ಅಲ್ಲಿಂದ ಮಾಮೂಲಿ ನೈಟು, ಸೋಮವಾರ ದಿನ ನೈಟು ಕೊಂಡ, ಆಮೇಲೆ ಊರಬ್ಬ, ಇನ್ನು ಊರೊಳಗಡೆ ದೇವ್ರು ತಗೊಂಡು ಹೋಗೋದು, ಮಡ್ಲಕ್ಕಿ. ಅದರಲ್ಲೂ ನಮ್ಮಲ್ಲಿ ಈ ದೇವಸ್ಥಾನದ ಆವರಣದಲ್ಲಿ ನವರಾತ್ರಿ ಹಬ್ಬ ಅಂತೂ 10 ದಿನಗಳ ಕಾಲ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದ್ರಲ್ಲೂ ಇನ್ನೊಂದು ಹೇಳ್ಬೇಕು ಅಂದ್ರೆ, ಈ ತಾಯಿ ಮಕ್ಕಳಿಗೆ ಏನನ ಈ ಅಮ್ಮ ಅಂತ ಬಂತು ಅಂದ್ರೆ 5 ದಿನದಲ್ಲಿ ನಿವಾರಣೆ ಮಾಡೋಳು. ಅಂದ್ರೆ ನೋಡಿ, ಅಲ್ಲಿದೆ ನೋಡಿ ಬಿಸಿಲು ಮಾರಮ್ಮ, ಬಿಸಿಲು ಮಾರಮ್ಮ. ಈ ಇನ್ನ ಹೇಳ್ಬೇಕು ಅಂದ್ರೆ ಅಪಾರ, ತುಂಬಾ ಚೆನ್ನಾಗಿದೆ. ಈ ಯಾರು ಅಂದ್ರೆ ದೂರದಿಂದ ಎಲ್ಲ ಬರ್ತಾರೆ. ಈ ಕೆಂಗೇರಿಯವ್ರು ಅಂತ ಅಲ್ಲ, ಹೊಸಕೋಟೆ, ಮಾಲೂರು ಈ ಕಡೆ ಭಾಗದವರೆಲ್ಲ ಬಂದು ಈ ಅಮ್ಮನಿಗೆ ಅರ್ಕೆ ಎಲ್ಲ ತೀರಿಸಿ ಹೋಗ್ತಾರೆ. ತುಂಬಾ ವೈಶಿಷ್ಟ್ಯ ಇದೆ. ಶಕ್ತಿ ದೇವತೆ ನಮ್ಗೆ ಹೇಳ್ಬೇಕು ಅಂದ್ರೆ ನಮ್ ಕೆಂಗೇರಿ. ಬಹಳ ಸಂತೋಷ ಸರ್. ನಮ್ಮೆಲ್ಲರ ಊರುಗಳಲ್ಲೂ ನಾವು ಒಂದನ್ನಂತೂ ನೋಡಿರ್ತೀವಿ, ಅದು ಬಿಸಿಲು ಮಾರಮ್ಮ. ಪ್ರತಿ ಬೇಸಿಗೆಯಲ್ಲಿ ನಾವು ತಂಪು ತನಿ ಏರಿತೀವಲ್ಲ, ಕರೆಕ್ಟ್ ಅಲ್ವಾ? ಆ ತಂಪೇರಿ ಅಂತ ಬಿಸಿಲು ಮಾರಮ್ಮನ ಬಗ್ಗೆ ಮಾರುತಿಯವರು ನಮ್ಗೆ ಹೇಳ್ಕೊಡ್ತಾರೆ. ಬನ್ನಿ, ಈಗ ಬನ್ನಿ ಸರ್. ಸರ್ ನಮಸ್ತೆ, ನನ್ನ ಹೆಸರು ಮಾರುತಿ. ಈ ಅಮ್ಮನ ವೈಶಿಷ್ಟ್ಯ ಏನು ಅಂತಂದ್ರೆ, ಇದು ಬಿಸಿಲು ಮಾರಮ್ಮ ಅಂತ ಇದು ತಾಯಿ. ಇದು ಊರಬ್ಬ ಬಂದಾಗ ಈ ಒಂದು ಕಂಬೋದರಾಯ ಅನ್ಬಿಟ್ಟು ಒಂದು ಕಂಬೋದರಾಯ ಅವ್ರದ್ದು ಒಂದು ವಂಶಸ್ಥರು ಇದ್ದಾರೆ. ಅವರು ಕಂಬೋದರಾಯ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ, ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಮ್ಮ ಕೆಂಗೇರಿ ಊರಬ್ಬ ಅನ್ನೋದು ಅಲ್ಲಿಂದ ಶುರುವಾಗುತ್ತೆ. ಆ ಕೆಂಗೇರಿ ಊರಬ್ಬ ಅಂತ ಬಂದಾಗ 1 ತಿಂಗಳ ಕಾಲ ಈ ಅವ್ರಿಗೆ ಮಕ್ಕಳು ಅಂತಲ್ಲ, ದೊಡ್ಡವ್ರಿಗೂ ಅಮ್ಮ ಅಂತ ಬರುತ್ತೆ. ಆ ಅಮ್ಮನ ನಿವಾರಣೆ ಮಾಡೋಳು ಈ ಬಿಸಿಲು ಮಾರಮ್ಮ. ಇಲ್ಲಿಂದಾನೇ ನಮ್ದು ಊರಬ್ಬ ಶುರು ಆಗೋದು. 1 ವಾರಗಳ ಕಾಲ ನಮ್ಮ ಇಲ್ಲಿ ಊರಬ್ಬ ಶುರು ಆಗುತ್ತೆ. ಕೊನೆಯಲ್ಲಿ ಇಲ್ಲಿ ಇರೋಂತ ಕಂಬೋದರಾಯ ತಗೊಂಡೋಗಿ ವಿಸರ್ಜನೆ ಮಾಡಿದ ಮೇಲೆ ಅಲ್ಲಿಗೆ ತೆರೆ ಎಳೆದು ನಾವು ಊರಬ್ಬ ಮಾಡೋದು. ಯಾರ್ಯಾರು ಬರ್ತಾರೆ ಇದು ಅಮ್ಮ ಬಂದಾಗ ಸೇವೆ ಮಾಡಕ್ಕೆ? ಎಲ್ಲ ಸನಾತನ ಧರ್ಮ
ಎಲ್ಲ ಬರ್ತಾರೆ, ಹಿಂದೂ ಮುಸ್ಲಿಮ್ಸು ಬರ್ತಾರಾ? ಮುಸ್ಲಿಮ್ಸು ಬರ್ತಾರೆ ಇಲ್ಲಿ. ಅವರು ಬರ್ತಾರೆ, ನಾವು ಇಲ್ಲಿ ನೋಡ್ತೀವಿ, ಬಂದು ಮಾಡ್ಕೊಂಡು ಹೋಗ್ತಾರೆ. ನಾವು ಅದಕ್ಕೇನು ಅಭ್ಯಂತರ ಮಾಡಲ್ಲ. ಅಮ್ಮ ಆಗಿರೋದ್ರಿಂದ ಯಾರೋ ಒಬ್ರು ಹೇಳಿರ್ತಾರೆ, ಅವ್ರನ್ನ ಪಾಲನೆ ಮಾಡ್ಬೇಕು ಅಂತ ಅವ್ರು ಬಂದು ಇಲ್ಲಿ ಏನ್ ಮಾಡ್ಬೇಕು, ಮೊಸರು, ಎಲ್ಲ ಜಾತಿ ಧರ್ಮ ಎಲ್ಲಾ ಜಾತಿ ಧರ್ಮದವ್ರು ಬಂದು ಹೋಗ್ತಾರೆ. ಮುಸ್ಲಿಮ್ಸ್ ಅವರು ಬರ್ತಾರೆ ಇಲ್ಲಿ. ಅದು ನಮ್ಮ ಇಲ್ಲೊಂದು ವೈಶಿಷ್ಟ್ಯ, ಇದು ತುಂಬಾ ಪವರ್ಫುಲ್ಲಿ. ಓಕೆ.